ಸಿಂಹರಾಶಿ ನಿಮ್ಮ ಪ್ರಯತ್ನ, ನಿಮ್ಮ ಸಾಧನೆ, ಹಾಗೆ ನಿಮ್ಮ ಪರಿಶ್ರಮ ಇದೆಲ್ಲವುದಕ್ಕೂ ಕೂಡ ವಿಶೇಷವಾಗಿ ಬೆಲೆ ಸಿಕ್ಕುವಂಥದ್ದು, ಹೊಗಳುವಂಥದ್ದು. ನೀವು ಪಟ್ಟ ಪರಿಶ್ರಮಕ್ಕೆ ಉತ್ತರ ಏನಾರು ಬರಲಿ, ಆ ಪರಿಶ್ರಮಕ್ಕೆ ಬೆಲೆ ಸಿಕ್ಕುವಂಥದ್ದು ಜನಗಳಿಂದ ಆಗ್ತಕ್ಕಂಥದ್ದು. ಉದಾಹರಣೆಗೆ ವಿದ್ಯಾರ್ಥಿಗಳು ಪರೀಕ್ಷೆಗೋಸ್ಕರವಾಗಿ ತುಂಬ ಕಷ್ಟಪಟ್ಟು ಬೆಳಗ್ಗೆ ಮುಂಚೆ ಎದ್ದು ಅಥವಾ ಅನ್ನಾಹಾರಾದಿಗಳನ್ನು ಸಕಾಲದಲ್ಲಿ ಸ್ವೀಕರಿಸದಲೇ ಏನೋ ಒಂದು ರೀತಿಯಲ್ಲಿ ವ್ರತದ ಹಾಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದರೆ ಪೋಷಕರಾಗಲಿ, ಹಿರಿಯರಾಗಲಿ ಅಥವಾ ಉಪಾಧ್ಯಾಯರಾಗಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ. ರಿಸಲ್ಟ್ ಅಥವಾ ನಮ್ಮ ಫಲಿತಾಂಶ ಏನೇ ಬರಲಿ ಅದು ಬೇರೆ, ಅದು ಮುಂದಕ್ಕಿರುವಂಥದ್ದು. ಆದರೆ ಕಷ್ಟಪಟ್ಟು ಓದಿದಾನಪ್ಪ ಅನ್ನುವಂತಹ ಒಂದು ಆತ್ಮತೃಪ್ತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ. ಹೀಗೆ ಜೀವನದಲ್ಲಿ ನಮ್ಮ ಪರಿಶ್ರಮಕ್ಕೆ ವಿಶೇಷವಾದಂತಹ ಒಂದು ಬೆಲೆ ಸಿಕ್ಕುವಂಥದ್ದಾಗತ್ತೆ. ಹೊಸ ಉದ್ಯಮಕ್ಕೋಸ್ಕರವಾಗಿ ಬೇರೆಯವರ ಪರಿಚಯವಾಗುತ್ತೆ, ಅವರಿಂದ ಅನುಕೂಲಗಳು ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಏನೋ ಸಮಸ್ಯೆಗಳು ಕಾಡಬಹುದು. ನಮ್ಮ ನಿರೀಕ್ಷೆಗನುಗುಣವಾಗಿ, ನಮ್ಮ ಆಸೆಗನುಗುಣವಾಗಿ ಹಣದ ವ್ಯವಸ್ಥೆ ಆಗದೇ ಇರಬಹುದು. ಆದರೆ ಅದನ್ನು ನಾವು ನಮ್ಮ ಯೋಗ್ಯತೆಗೆ ಅನುಗುಣವಾಗಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿಕೊಂಡಾಗ ನಾವು ಸ್ವಲ್ಪ ಅದನ್ನು ಸಡಿಲ ಮಾಡಿಕೊಳ್ಳೋದಕ್ಕೆ ಅಥವಾ ನಾವು ಅದಕ್ಕೆ ಹೊಂದಿಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ಮಕ್ಕಳಿಗೆ ನೀತಿ ಪಾಠವನ್ನು ಹೇಳಿ ಗೌರವ ಹೆಚ್ಚಾಗುತ್ತೆ. ಅಂದರೆ ನಿಮ್ಮ ಅನುಭವದ ಮಾತನ್ನು ಮಕ್ಕಳ ಹತ್ರ ಹೇಳಿದಾಗ ಆ ಮಕ್ಕಳನ್ನು ಒಂದಷ್ಟು ಒಳ್ಳೆಯ ದಾರಿಗೆ ಬರುವಂತೆ ಪರಿವರ್ತನೆ ಮಾಡಿದಾಗ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಅನುಭವಕ್ಕೆ ಬೆಲೆ ಸಿಕ್ಕುವಂಥದ್ದಾಗತ್ತೆ. ಸಮಾರಂಭಗಳಿಗೆ ಹಾಜರಾಗೋದಕ್ಕೆ ಅವಕಾಶಗಳಾಗತ್ತೆ. ಉತ್ತಮವಾದಂತಹ ಕೆಲಸಗಳಲ್ಲಿ ಉತ್ತಮರ ಸಂಪರ್ಕದಲ್ಲಿ ಇದ್ದರೆ ಅದು ನಿಮ್ಮ ಇನ್ನೊಂದಷ್ಟು ಗೌರವಕ್ಕೆ ಅದು ಕಾರಣವಾಗುತ್ತೆ. ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಿಂದ ಮಾನಸಿಕವಾದಂತಹ ನೆಮ್ಮದಿ. ಧರ್ಮ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಭಗವಂತ, ಪೂರ್ವಜನ್ಮ, ಪುನರ್ಜನ್ಮ, ಆಸ್ತಿಕತೆ ಇದರ ಬಗ್ಗೆ ಎಲ್ಲ ವಿಚಾರ ಮಾಡ್ತೀರಿ. ಧ್ಯಾನ, ಯೋಗ ಇತ್ಯಾದಿಗಳ ಬಗ್ಗೆ ಮನಸ್ಸಿಗೆ ಒಂದಷ್ಟು ಸಮಾಧಾನ ಸಿಕ್ಕುವಂತಹ ವಿಚಾರಗಳನ್ನು ಮಾಡ್ತೀರಿ. ಇದೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು ತಂದುಕೊಡುತ್ತೆ, ಮಾನಸಿಕವಾಗಿ ನೆಮ್ಮದಿಯನ್ನು ಕೊಡ್ತಕ್ಕಂತಹದ್ದು. ವಿಶೇಷವಾಗಿ ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಜನ ಎಲ್ಲಿ ಗುಂಪು ಕಟ್ಟಿಕೊಂಡಿರ್ತಾರೋ ಅಥವಾ ಎಲ್ಲಿ ಏನು ಸಮಸ್ಯೆ ಇದೆ ಅಂತ ಅನಿಸುತ್ತೋ ಅಂತಹ ಜಾಗದಿಂದ ದೂರ ಉಳಿಯುವಂಥದ್ದು ಒಳ್ಳೆಯದು. ಗುಂಪುಗಾರಿಕೆಯಲ್ಲಿ, ಜನಸಂದಣಿಯಲ್ಲಿ ನಿಮಗೆ ತೊಂದರೆ ಆಗುವಂತಹ ಸೂಚನೆಗಳಿದೆ. ಹಾಗಾಗಿ ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ನೀವು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಆದಷ್ಟು ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು. ಜವಾಬ್ದಾರಿಗಳಿಂದ ಹೊರಬರಬೇಕು. ಅಂದರೆ ಇದರ ಅರ್ಥ ಬೇಜವಾಬ್ದಾರಿ ತೋರಿಸ್ಬೇಕು ಅಂತ ಅರ್ಥ ಅಲ್ಲ. ನಿಮ್ಮ ಕರ್ತವ್ಯಗಳೇನಿದೆ ಅದನ್ನು ಮಾಡಿ ಮುಗಿಸ್ಬೇಕು. ಮಕ್ಕಳಿಗೆ ಸರಿಯಾದಂತಹ ವಿದ್ಯಾಭ್ಯಾಸ, ಅವರಿಗೆ ನೌಕರಿ, ಅವರ ವಿವಾಹ ಅಥವಾ ಅವರು ಜೀವನದಲ್ಲಿ ಒಂದು ರೀತಿಯಲ್ಲಿ ಸರಿಯಾದಂತಹ ನೆಲೆಯನ್ನು ಕಂಡುಕೊಳ್ಳುವಂತಹ ರೀತಿಯಲ್ಲಿ ನೀವು ವ್ಯವಸ್ಥೆಯನ್ನು ಮಾಡಬೇಕಾದ್ದು. ಹಾಗೆ ಮನೆಯಲ್ಲಿ ಇನ್ಯಾವ್ಯಾವ ಗುರುತರವಾದಂತಹ ಜವಾಬ್ದಾರಿಗಳಿರುತ್ತೋ ಅದಕ್ಕೆಲ್ಲ ಗಮನವನ್ನು ಕೊಟ್ಟು ಅದನ್ನು ಸರಿಪಡಿಸಬೇಕಾದಂಥದ್ದು, ಕರ್ತವ್ಯ ಪ್ರಜ್ಞೆಯನ್ನು ಸಕಾಲದಲ್ಲಿ ತೋರಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಬೇರೆಯವರ ಸಲಹೆ ಬೇಡ, ಹಾಗೆ ಮಾಡಿಕೊಳ್ಬಾರ್ದು. ನೀವು ನಿಮ್ಮದೇ ಆದಂತಹ ರೀತಿಯಲ್ಲಿ ಒಂದು ದಿಟ್ಟವಾದ ಹೆಜ್ಜೆಯನ್ನು ಇಡುವಷ್ಟು ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಳ್ಬೇಕು. ಬೆಳೆಸ್ಕೊಂಡಿದ್ರೆ ಅದನ್ನು ಉಳಿಸ್ಕೊಳ್ಬೇಕು, ಹಾಗೆ ನಡ್ಕೊಳ್ಬೇಕು. ಅಲ್ಲಿ ಇನ್ಯಾರೋ ಬಂದು ಸಲಹೆಯನ್ನು ಕೊಡುವಂತಹ ಅಗತ್ಯತೆ ಬರಬಾರದು. ಹಾಗಂತ ಬೇರೆಯವರ ಸಲಹೆಯನ್ನು ಧಿಕ್ಕರಿಸಬೇಕು ಅಂತಲ್ಲ, ಅವರು ಸಲಹೆ ಕೊಡಲಿ, ಆದರೂ ಕೂಡ ನಿಮ್ಮಷ್ಟಕ್ಕೆ ನೀವೇ ಒಂದು ತೀರ್ಮಾನಕ್ಕೆ ಬರುವಷ್ಟು ಒಂದು ಯೋಗ್ಯತೆಯನ್ನು, ಅರ್ಹತೆಯನ್ನು ಬೆಳೆಸ್ಕೊಂಡಿರಬೇಕು ಅನ್ನುವಂಥದ್ದಾಗತ್ತೆ. ಮಕ್ಕಳ ವರ್ತನೆ ಹಿರಿಯರಿಗೆ ಬೇಸರವನ್ನು ತರುತ್ತೆ. ಹಾಗೆ ಹಿರಿಯವರು ಮಾತಾಡ್ತಕ್ಕಂಥದ್ದು ಕೂಡ ಮಕ್ಕಳಿಗೆ ವಿರೋಧ ಅಂತ ಹೇಳಿ ಅನ್ನಿಸಬಹುದು. ಅದರಲ್ಲಿ ಯಾವ ವೈಶಿಷ್ಟ್ಯವೂ ಕೂಡ ಇರೋದಿಲ್ಲ. ದೇಶಕಾಲಕ್ಕನುಗುಣವಾದಂತಹ ವಿಚಾರಗಳನ್ನು ಪರಸ್ಪರವಾಗಿ ಆ ವಯೋಮಾನಕ್ಕೆ ಸಹಜವಾಗಿ ಮಾತಾಡುವಂಥದ್ದು, ಹೇಳುವಂಥದ್ದು ಆಗಿರುತ್ತೆ. ಆದರೆ ಅದು ಬೇಸರಕ್ಕೆ ಕಾರಣ ಆಗುತ್ತೆ ಎನ್ನುವುದೇ ವಿಶೇಷವಾಗಿರುತ್ತೆ. ಹಾಸ್ಯಾಸ್ಪದವಾದಂತಹ ವಿರೋಧಕ್ಕೆ ಅವಕಾಶವಾಗುವಂತಹ ಪರಿಸ್ಥಿತಿ ಬರುತ್ತೆ. ಬೇರೆಯವರು ನಿಮ್ಮನ್ನು ನೋಡಿ ಟೀಕೆ ಮಾಡುವಂಥದ್ದು, ಬೇರೆಯವರು ಹಾಸ್ಯ ಮಾಡುವಂತಹ ರೀತಿಯಲ್ಲಿ ನೀವು ವರ್ತಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗಬಹುದು ಅಂತ ಅರ್ಥ. ನಿಮಗೆ ತಾಳ್ಮೆ ಬಹಳ ಮುಖ್ಯವಾಗುತ್ತೆ. ತಾಳ್ಮೆಯನ್ನು ಕಳ್ಕೊಂಡ್ರಿ ಎಲ್ಲವೂ ಹೋಯಿತು. ತಾಳ್ಮೆಯಿಂದ ವರ್ತಿಸಿದ್ರಿ
ಎಲ್ಲವೂ ಪ್ರಾಪ್ತವಾಯಿತು ಅನ್ನುವಂತಹ ಒಂದು ನಿರ್ಧಾರಕ್ಕೆ, ಅನುಭವಕ್ಕೆ ಬರಬೇಕಾದಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅನ್ನುವಂತಹ ಒಂದು ಶ್ಲೋಕ ಮಂತ್ರವನ್ನು 8 ಬಾರಿ ಹೇಳ್ಕೊಳ್ಳಿ. ಆಂಜನೇಯನಿಗೆ ಅದು ಪ್ರಿಯವಾದಂಥದ್ದು. ಆಂಜನೇಯನ ಅನುಗ್ರಹ ನಿಮಗೆ ಸದಾ ರಕ್ಷಣೆಯಾಗಿರಲಿ. ಶುಭವಾಗಿ. ತುಲಾರಾಶಿ ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಹಾಗಾಗಿ ವ್ಯಾವಹಾರಿಕವಾಗಿ ಹೆಚ್ಚು ಗಮನವನ್ನು ಕೊಟ್ಟಾಗ, ಅದರಂತೆ ನಡ್ಕೊಂಡಾಗ ನಿಮಗೆ ಲಾಭ ತನ್ನಿಂದ ತಾನೇ ಬರುವಂಥದ್ದಾಗುತ್ತೆ. ಜೀವನ ಶೈಲಿಯಲ್ಲಿ ಸುಧಾರಣೆಯನ್ನು ಕಾಣತಕ್ಕಂತಹ ದಿವಸ. ನೀವು ಯಾವ್ಯಾವ ಬದಲಾವಣೆಗಳು ಬೇಕು ಅಂತ ಹೇಳಿ ಅಪೇಕ್ಷೆಯನ್ನು ಪಡ್ತೀರೋ ಅಂತಹ ಜೀವನ ಶೈಲಿಯ ಬದಲಾವಣೆಗಳು ಆಗ್ತಕ್ಕಂಥದ್ದು. ವ್ಯಾವಹಾರಿಕವಾಗಿ ಅನುಕೂಲ ಆಯಿತು, ಅದರಿಂದ ಲಾಭ ಸಿಕ್ಕುತ್ತೆ ಅಂತಾದಾಗ, ಹಣಕಾಸು ಕೈಯಲ್ಲಿದೆ ಅಂತಾದಾಗ, ನೀವು ನಿಮ್ಮ ಜೀವನ ಶೈಲಿಯನ್ನು ಹೇಗೆ ಬೇಕಾದರೂ ಕೂಡ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕುವಂಥದ್ದಾಗತ್ತೆ. ಯಾರನ್ನಾದರೂ ಕ್ಷಮಾ ಮಾಡಬೇಕು ಅನ್ನುವಂತಹ ಪ್ರಸಂಗಗಳಿದ್ದರೆ ದಯವಿಟ್ಟು ಈ ದಿವಸ ಕ್ಷಮಿಸಿಬಿಡಿ. ಅದು ನಿಮಗೂ ಸಮಾಧಾನ. ಯಾರು ತಪ್ಪನ್ನು ಮಾಡಿ ಕ್ಷಮೆಯನ್ನು ಕೇಳಿರ್ತಾರೋ ಅವರಿಗೂ ಕೂಡ ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಮಿತ್ರರಿಂದಲೇ ತೊಂದರೆಯಾಗ್ತಕ್ಕಂಥದ್ದು. ವಿದ್ಯಾರ್ಥಿ ಜೀವನದಲ್ಲಿ ನಿಷ್ಠುರ ಮಾಡಿಕೊಳ್ತಕ್ಕಂಥದ್ದು. ತಮ್ಮ ಸ್ನೇಹಿತರನ್ನೇ ಅವರಿಂದಲೇ ಒಂದಷ್ಟು ಕಷ್ಟಗಳು, ತೊಂದರೆಗಳು, ಸವಾಲುಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಎದುರಾಗ್ತಕ್ಕಂಥದ್ದು. ಅವರ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಕೊಳ್ಳಿ. ಒಂದು ವೇಳೆ ಅದು ಸಾಧ್ಯ ಆಗಲಿಲ್ಲ, ಮನಸ್ಸಿಗೆ ಒಪ್ಪಿಗೆ ಆಗಲಿಲ್ಲ ಅಂತಾದರೆ ನಿಮ್ಮಷ್ಟಕ್ಕೆ ನೀವು ಸಮಾಧಾನವಾಗಿ ಇದ್ದು ಬಿಡಿ. ಅವರಿಂದ ಅಂತರವನ್ನು ಕಾಯ್ದುಕೊಳ್ಳಿ. ಆಗ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ಮನೆಯ ಅಗತ್ಯತೆಗೆ ಆದ್ಯತೆಯನ್ನು ನೀಡಬೇಕಾಗತ್ತೆ. ಅಂದರೆ ಮನೆಯಲ್ಲಿ ಯಾವ ಯಾವ ಕೆಲಸಗಳಾಗಬೇಕು, ಯಾವ ಜವಾಬ್ದಾರಿಗಳು ಪೂರೈಸಬೇಕು, ಮನೆಗೆ ಅಗತ್ಯತೆ ಏನಿದೆ ಇವೆಲ್ಲವನ್ನು ಗಮನಿಸಬೇಕಾದಂಥದ್ದು. ಏಕಾಗ್ರತೆ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ. ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ಬೇಕು, ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಮನಸ್ಸು ನೀವು ಹೇಳಿದ ಹಾಗೆ ಕೇಳುವ ರೀತಿಯಲ್ಲಿ ಇರಬೇಕೇ ಹೊರತು ಮನಸ್ಸು ಹೇಳಿದ ಹಾಗೆ ನೀವು ಕೇಳುವ ಹಾಗೆ ಆಗಿಬಿಟ್ರೆ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗುವಂಥದ್ದಾಗತ್ತೆ. ವಿದ್ಯಾ ಗೋಪಾಲಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಗೋಪಾಲಕೃಷ್ಣನ ಅನುಗ್ರಹದಿಂದ ನಿಮಗೆ ಶುಭವಾಗಿ. ವೃಶ್ಚಿಕ ರಾಶಿ ವೃತ್ತಿಯಲ್ಲಿ ತುಂಬ ಅನುಕೂಲವಾಗ್ತಕ್ಕಂಥದ್ದು. ಆದರೆ ತುಂಬ ಪರಿಶ್ರಮ ಪಡಬೇಕಾಗತ್ತೆ. ಯಾವುದೂ ಕೂಡ ಅಷ್ಟು ಸುಲಭವಾಗಿ ನೀವಂದುಕೊಂಡಂತಹ ರೀತಿಯಲ್ಲಿ ಎಲ್ಲವೂ ನೆರವೇರುತ್ತೆ ಅನ್ನುವಂಥದ್ದು ಸುಳ್ಳು. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮಗೆ ಲಾಭ, ಅನುಕೂಲ ಅನ್ನುವಂಥದ್ದಾಗುತ್ತೆ. ನೀವು ಕಷ್ಟಪಡುವುದನ್ನು ನಿಲ್ಲಿಸಿದ್ಬಿಟ್ರೆ ಅಲ್ಲಿ ನಿಮ್ಮ ಲಾಭವೂ ಕೂಡ ನಿಂತು ಹೋಗುತ್ತೆ ಅಂತ ಅರ್ಥ. ಮಾತಿಗೆ ಬೆಲೆ ನೀಡೋದ್ರಿಂದ ನಿಮ್ಮ ಕೆಲಸ ಸಾಧ್ಯ ಆಗುತ್ತೆ. ಯಾರಾದರೂ ಏನಾದರೂ ಹೇಳಿದರೆ ಆ ಮಾತಿಗೊಂದಷ್ಟು ಬೆಲೆ ಇರಬೇಕು. ನೀವಾಡುವಂತಹ ಮಾತುಗಳು ಕೂಡ ತೂಕವಾಗಿರಬೇಕು. ಆಗ ನೀವು ಮಾಡಿದಂತಹ ಕೆಲಸಕ್ಕೂ ಕೂಡ ಬೆಲೆ ಬರುತ್ತೆ. ನೀವು ಆಡಿದಂತಹ ಮಾತೂ ಕೂಡ ಸತ್ಯವಾಗುತ್ತೆ. ಅಂದರೆ ನುಡಿದಂತೆ ನಡಿಬೇಕು. ಅಥವಾ ನೀವು ಯಾವ ರೀತಿಯಲ್ಲಿ ಬೇರೆಯವರಿಗೆ ಮಾದರಿ ಆಗಬೇಕು ಅದೇ ರೀತಿಯಲ್ಲಿ ಬಾಯಲ್ಲಿ ಮಾತಿರಬೇಕು. ಹಾಗೆ ಕೃತಿಯೂ ಕೂಡ ಅದೇ ರೀತಿಯಲ್ಲಿ ಆಗಿರಬೇಕು ಅನ್ನುವಂಥದ್ದು ನಿರೀಕ್ಷೆ. ರಾಜಕೀಯದ ಪ್ರಭಾವ ಕೆಲಸ ಮಾಡಬಹುದು. ರಾಜಕಾರಣಿಗಳ ಒಂದು ಪ್ರಭಾವ, ಹಾಗೆ ರಾಜಕೀಯ ಸಂಪರ್ಕ ಇದ್ದಾಗ ಆಗುವಂತಹ ಕೆಲವೊಂದಷ್ಟು ಕೆಲಸಗಳು ಇವೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ. ಉತ್ತಮವಾದಂತಹ ನಿರ್ಧಾರವನ್ನು ಮಾಡಿ. ಜೀವನದಲ್ಲಿ ಯಾವುದನ್ನು ಸಾಧಿಸಬೇಕೋ, ಜೀವನದಲ್ಲಿ ಯಾವ ರೀತಿ ಬಾಳಬೇಕೋ ಅದಕ್ಕೆ ಆದ್ಯತೆಯನ್ನು ಕೊಡಿ. ಸಮಾಜದ ಚೌಕಟ್ಟಿನ ಮಧ್ಯದಲ್ಲಿ ನೀವಿದ್ದರೆ ನಿಮ್ಮ ಗೌರವಕ್ಕೂ ಧಕ್ಕೆ ಬರೋದಿಲ್ಲ. ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರತಕ್ಕಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಸುಧಾರಣೆಗಳಾಗತ್ತೆ. ಅದು ನಿಮಗೆ ಏನೋ ಒಂದು ರೀತಿಯ ಸಮಾಧಾನವನ್ನು, ಮನಸ್ತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಕಾಲಿಗೆ ಪೆಟ್ಟಾಗಬಹುದು, ಪೆಟ್ಟು ಬೀಳಬಹುದು, ಜಾಗ್ರತೆಯನ್ನು ವಹಿಸಿ. ಈ ರೀತಿಯೆಲ್ಲ ಗ್ರಹಗತಿಯಿಂದ ಆಗತಕ್ಕಂತಹ ಕೆಲವು ಸಮಸ್ಯೆಗಳು ನಮ್ಮನ್ನು ಕಾಡುವಂಥದ್ದಿರುತ್ತೆ, ಮತ್ತು ಕೆಲವು ನಮಗೆ ಕೊಡುವಂಥದ್ದಿರುತ್ತೆ. ನಾವು ಎಲ್ಲವನ್ನೂ ಸ್ವೀಕರಿಸಿ ತಾಳ್ಮೆಯಿಂದ ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಇದರ ಜೊತೆಯಲ್ಲಿ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡಬೇಕಾದಂಥದ್ದು. ವಿಕಲಚೇತನರಿಗೆ ಏನಾದರೂ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ನಿಮಗಿರತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ ಅನ್ನುವಂಥದ್ದು ಶುಭವಾಗಿ.